ಲಿಟ್ರೇಚರ್ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಇತ್ತೀಚೆಗೆ ಈಗ ಬಹುಶಃ ನಾನು ಹೇಳ್ಬೋದು, ನಾವು ಕೊರಗಜ್ಜ ಸಿನಿಮಾ ಮಾಡಿದ ಮೇಲೆ ಈಗ ಹೆಚ್ಚು ಚಾಲ್ತಿಗೆ ಬರ್ತಾ ಇದೆ. ಅದು ಅವರ ದೈವ. ಆದ್ರೆ ನಾನು ಬಹಳ ನೋವಲ್ಲಿ ಹೇಳ್ಕೊಳ್ತಾ ಇದ್ದೇನೆ, ನಮ್ಮಲ್ಲಿ ಕಮ್ಯುನಿಟಿ ವೈಸ್ ದೈವಗಳಿರುತ್ತೆ. ಬಂಟ್ ಕಮ್ಯುನಿಟಿಗೆ ಒಂದು ದೈವ ಇರುತ್ತೆ, ಅಥವಾ ಬಿಲವ ಕಮ್ಯುನಿಟಿಗೆ ಒಂದು ದೈವ ಇರುತ್ತೆ, ಕೋಟು ಚೆನ್ನಯ್ಯ ಇರುತ್ತೆ. ಬಟ್ ಈ ದೈವವನ್ನೊಂಥರ ಹೈಜಾಕ್ ಮಾಡಿದ್ದಾರೆ. ದೈವದಲ್ಲಿ ಬೇರೆ ಜಾತಿಯವರಿಗೆ ಅವರು ಹೈಯೆಸ್ಟ್ ರೆಸ್ಪೆಕ್ಟ್ ಕೊಡ್ತಾರೆ. ಕೊರಗ ಜನ ಏನು ಇವರು ಜಾತಿ ಅಥವಾ ಇದ್ದಿದ್ದಾರೆ ಅವ್ರಿಗೆ ಯಾರು ಕರೀತಾ ಇಲ್ಲ. ನಾವುಗಳೇ ಮಾಡಿರುವಂತ ತಪ್ಪು. ಸೊ ಈ ದೈವ ನರ್ತಕರೇನಿದ್ದಾರೆ ಅವರು ತಪ್ಪು ಮಾಡ್ತಾ ಇದ್ದಾರೆ. ಅವರು ನಮ್ಮಲ್ಲಿ ಕಾಲೆ ಕೋಲ ಅಂತ ಒಂದಿದೆ. ಸತ್ತವರು ನಾವೇನು ಶ್ರಾದ್ದ ಮಾಡ್ತೀವಲ್ಲ ನಮ್ಮ ಮಂಗಳೂರು ಉಡುಪಿ ಭಾಗದಲ್ಲಿ 11ನೇ ದಿನ 13ನೇ ದಿನ ಕಾಲೆ ಕೋಲದ ಮುಖಾಂತರ ಸತ್ತವನನ್ನು ಇವರು ದೈವ ನರ್ತಕರ ಜನಾಂಗದವರು, ನಲಿಕೆ ಜನಾಂಗ ಅಂತ ಹೇಳ್ತಾರೆ, ಅವರು ಮೈ ಮೇಲೆ ಆಹ್ವಾನ ಮಾಡಿಕೊಳ್ತಾರೆ. ಅವರಿಗೆ ತೋಚಿದ್ದನ್ನೇ ಹೇಳ್ತಾರೆ. ಇಟ್ ನೀಡ್ ನಾಟ್ ಬಿ ಇನ್ ದ ಪರ್ಫೆಕ್ಟ್ ಹಿಸ್ಟ್ರಿ ಆಫ್ ಅ ಪರ್ಸನ್. ಕೊರಗಜ್ಜನಲ್ಲೂ ಆಗ್ತಾ ಇದೆ. ಇನ್ನೊಂದು ಬಹಳ ನೋವಿನ ವಿಚಾರ, ಇವತ್ತಿಗೂ ನಮ್ಮಲ್ಲಿ ಒಂದು ಶಬ್ದ ಇದೆ, ದಿಕ್ಕ ಅಂತ, ಹೊಲೆಯ ಅಂತ. ಅದು ಯೂಸ್ ಮಾಡಬಾರ್ದು, ಅಬೆಂಡೆಂಟ್ ಆಗಿದೆ. ಹೊಲೆಯ ಅಂತ ಯೂಸ್ ಮಾಡ್ಲಿಕ್ಕಿಲ್ಲ. ಇವತ್ತು ನಲಿಕೆ ಜನಾಂಗದವರು ದೈವ ನರ್ತಕರು ಅವರು ಆ ಶಬ್ದ ಬಳಕೆ ಮಾಡ್ತಾ ಇದ್ದಾರೆ. ಕೊರಗಜ್ಜನ್ನು ದಿಕ್ಕ ಕೊರಗಜ್ಜ ಅಂತ ತಾನು ಹೇಳ್ಕೊಳ್ಳೋದು. ಈ ತರ ಎಲ್ಲ ಅವರು ಮ್ಯಾನಿಪುಲೇಟ್ ಲೈಕ್ ಏನೋ ತಪ್ಪು ಸಂದೇಶಗಳನ್ನ ಹರಿಸ್ತಾ ಇದ್ದಾರೆ. ನಾನು ಹೇಳ್ತೇನೆ, ಕೊರಗಜ್ಜನ ಆರಾಧನೆ ಮಾಡುವವರು ಈಗ ಮಂಗಳೂರು ಉಡುಪಿ ಸೇರಿ ಒಂದು 2000-3000 ದೇವಸ್ಥಾನಗಳಿರ್ಬೋದು. ಓಕೆ, ಅಲ್ಲಿ ಯಾರು ಕೊರಗಜ್ಜನ ವಂಶಸ್ಥರನ್ನಾಗ್ಲಿ ಕೊರಗಜ್ಜ ಜನಾಂಗದವ್ರನ್ನಾಗ್ಲಿ ಕರೆದು ಗೌರವ ಕೊಡ್ತಾ ಇಲ್ಲ. ಬಂಟ್ಸ್ಗಳನ್ನು ಕರೀತಾರೆ. ಬಂಟ್ಸ್ ಜನಾಂಗದವರು ಅವರಿಗೆ ಫಸ್ಟ್ ಕರೆದು ಸನ್ಮಾನ, ನಮ್ಮ ವಿದ್ಯಾಧರ ಬಂಟ್ಸ್ ಹಾಗಂತ ಹೇಳಿದು ತಪ್ಪುಗಳನ್ನು ಹೇಳುವಂತದ್ದು, ಅವ್ರಿಗೆ ಕರೆದು ಸನ್ಮಾನ ಮಾಡ್ತಾರೆ, ಇನ್ನೊಂದು ಅವ್ರಿಗೆ ಕೊಡ್ತಾರೆ. ಯಾಕೆ ಈ ತರ ತಾರತಮ್ಯ? ಅಲ್ಲಿ ನಾವು ಕರೆಕ್ಟ್ ಮಾಡ್ಬೇಕು. ಕಾಂತಾರ ಮಾಡಿದೆ ಅಂತ ರಿಷಬ್ ಶೆಟ್ಟಿ ಕಾಂತಾರ ದೈವ ಮಾಡಬೇಡ, ಪಂಜುರ್ಲಿ ದೈವ ಮಾಡಬಾರ್ದು, ಅದ್ರ ಬಗ್ಗೆ ಎಲ್ಲ ನಾವು ಫೈಟ್ ಮಾಡ್ಬೇಕಾಗಿರೋದು. ದೈವದ ಇದರಲ್ಲಿ ಏನು ತಪ್ಪುಗಳಾಗಿದೆ, ಸಮಾಜದಲ್ಲಿ ಏನ್ ತಪ್ಪುಗಳಾಗ್ತಾ ಇದೆ, ಏನ್ ಸಂದೇಶ ಹೋಗ್ತಾ ಇದೆ ಸಮಾಜಕ್ಕೆ, ಅದ್ರ ವಿರುದ್ಧ ನಾವು ಫೈಟ್ ಮಾಡ್ಬೇಕು. ಓಕೆ ಸರ್. ಸರ್, ಕಥೆಯಲ್ಲಿ ಬರ್ತಾ ಹೋಗುತ್ತೆ ಸರ್. ಕಥೆಯಲ್ಲಿ ಅದನ್ನು ಬಹಳ ಮುಖ್ಯವಾಗಿ ನಾವು ಪಾಯಿಂಟ್ ಔಟ್ ಮಾಡಿದ್ದೇವೆ. ಒಂದು ಅಜಲು ಪದ್ಧತಿ ಅಂತ ಒಂದಿದೆ. ಅಲ್ಲ ಅದು ಅಜಲು ಪದ್ಧತಿ ಬಗ್ಗೆ ಹೇಳ್ತೇನೆ. ಇಲ್ಲ ಅಜಲು ಪದ್ಧತಿ ಬಗ್ಗೆ ಹೇಳ್ತೇನೆ. ಅಜಲು ಪದ್ಧತಿ ಇಂತಹ ಒಂದು ದರಿದ್ರ ಮನಸ್ಥಿತಿ ನಮ್ಮ ಭಾಗದಲ್ಲಿದೆ. ಅಂದ್ರೆ ನಾವು ತಿಂದು ಬಿಟ್ಟ ಊಟ ಎಂಜಲು ಅವ್ರು ತಿನ್ಬೇಕಂತೆ. ಬಸುರಿ ಶ್ರೀಮಂತ ಮಾಡಿದ್ರೆ ಅವಳು ತಿಂದು ಊಟ ಇವ್ರು ತಿಂದ್ರೆ ಬಸುರಿ ಹೆಂಗಸಿಗೆ ಒಳ್ಳೇದಾಗುತ್ತಂತೆ. ಇದೆಲ್ಲ ಪದ್ಧತಿಗಳು, ಅನಿಷ್ಟ ಪದ್ಧತಿಗಳು. ಸರ್ಕಾರ ಬ್ಯಾನ್ ಮಾಡಿದೆ, ಬಟ್ ಈಗಲೂ ಅಜಲು ಪದ್ಧತಿ ನಡೀತಾ ಇದೆ. ಯಾವುದ್ರ ವಿರುದ್ಧ ನಾವು ಫೈಟ್ ಮಾಡ್ಬೇಕಾಗಾದ್ರೆ? ದೈವ ನರ್ತಕರು ಆ ಶಬ್ದ ಹೊಲೆಯ ದಿಕ್ಕ ಅದ್ರ ಯಾಕೆ ಯೂಸ್ ಮಾಡ್ತಾ ಇದ್ದಾರೆ? ಇವತ್ತಿಗೂ ಕೋಲ ಕಟ್ಟುವ ನಾನು ಹತ್ರ ಹೋಗಿ ಅದ್ರ ನುಡಿ ಕೇಳ್ತಾ ಇರ್ತೇನೆ. ಕೊರಗಜ್ಜನ ಆ ತರ ಮಾಡಿ ಸಂಬೋಧನೆ ಮಾಡ್ತಾ ಇದ್ದಾರೆ. ಆ ಜನಾಂಗದವ್ರಿಗೆ ಅವರಿಗೂ ನೋವಿದೆ. ಅದು ಅಲ್ಲ ಸರ್. ಈಗ ನಿಂದಕರಿರಬೇಕು ನಿಂದಕರಿರಬೇಕು ಅಂತ ದಾಸರುಗಳೇ ಹೇಳಿದ್ದಾರೆ. ನಿಂದಕರಿಲ್ಲದ್ರೆ ಒಂದು ಸಮಾಜ ಅಂತ ಆಗಲ್ಲ. ಸೊ ಆತರ ಮನಸ್ಸು ಒಂಥರ ಹಂದಿ ಯಾವತ್ತೂ ಇದ್ರೂ ಕೆಟ್ಟದನ್ನೇ ಇದ್ ಮಾಡ್ಲಿಕ್ಕೆ ಹೋಗುತ್ತೆ. ಆ ಮೂಲಕ ನಾವು ಅಂದ್ಕೋಬೇಕು ಶುದ್ಧಿ ಆಗ್ತಾ ಇದೆ ಅಂತ ಅಷ್ಟೇ. ಅವ್ರ ಬಗ್ಗೆ ನಾವು ಜಾಸ್ತಿ ಅಟೆನ್ಷನ್ ಕೊಡ್ಬೇಕಾಗಿಲ್ಲ. ಅವ್ರು ಹೇಳೋ ಮಾತಲ್ಲಿ ಏನು ಮೌಲ್ಯ ಏನಿದೆ ಅಲ್ವಾ? ಏನಾದ್ರೂ ಲಾಜಿಕ್ ಇಟ್ಕೊಂಡು ಮಾತಾಡಿದ್ರೆ ಆಗ್ಬೋದು. ದೈವದ ಬಗ್ಗೆ ಸಿನಿಮಾ ಮಾಡಬಾರ್ದು. ನಾನು ಸಿನಿಮಾ ಮಾಡಿದಾಗ ಶೂಟಿಂಗ್ ಮಾಡಿದಾಗ ಒಂದು ಅಟ್ಯಾಕ್ ಮಾಡಿದ್ರು. ಬಹುಶಃ ಆವತ್ತಿನೊಂದಿನ ವಿದ್ಯಾರ್ಥಿಗಳು ಎಲ್ಲರಿಗೂ ಗೊತ್ತಿದೆ, ಎಲ್ಲ ಖಾಲಿಯಾಗಿ ಓಡಿದ್ದಾರೆ, ಯಾರು ಇರ್ಲಿಲ್ಲ. ನನಗೆ 4 ಬೌನ್ಸರ್ ಕೊಟ್ಟಿದ್ರು ಪ್ರೊಡ್ಯೂಸರ್ ಸರ್. ನನಗೆ 4 ಬೌನ್ಸರ್, ಸಂದೀಪ್ ಸೋಪರ್ಗೆ 2 ಬೌನ್ಸರ್, ಎಲ್ಲರಿಗೆ ಬೌನ್ಸರ್ 20 ಬೌನ್ಸರ್ಗಳಿದ್ರು. ನಾನು ಓಕೆ, ಅವತ್ತು ಫುಲ್ ಕಾನ್ಫಿಡೆನ್ಸ್ ನಾನು, ಯಾಕಂದ್ರೆ ಪ್ರೀವಿಯಸ್ ಡೇ ನನಗೆ ಅಟ್ಯಾಕ್ ಇದಾಗಿತ್ತು. ಅವತ್ತು ಶೂಟಿಂಗ್ ಕ್ಯಾನ್ಸಲ್ ಆಯ್ತು. ಶೂಟಿಂಗ್ ಇವರಿಂದ ಆಗಿದೆ, ರೌಡಿಗಳಿಂದ ಆಗಿದೆ ಅಂತ ಹೇಳಿ ಇವ್ರು ಬೌನ್ಸರ್ ಕೊಟ್ಟರು. ಪಾಪ ನಾನು ಪ್ಲಾನ್ ಮಾಡಿ ಹಿಂಗೆ ಮಾಡಿ ಓಪನ್ ಮಾಡಿ ಅವ್ರಿಗೆ ಹೇಳ್ಬೇಕು, ಮುಂದಿನ 2 ಬೌನ್ಸರ್ ಇಲ್ಲ. ನಾನೆಲ್ಲ ಹೇಳಿ ನಾರ್ಮಲಿ ಬೌನ್ಸರ್ಗಳು ನಮ್ಗೆ ಹೋಗ್ಬೇಕಾದ್ರೆ ಅವ್ರು ಹೇಳಿ ಹೋಗ್ತಾರೆ, ನಾವು ರಿಸರ್ಚ್ಗೆ ಹೋಗ್ತೇವಲ್ಲೇ. ಹಿಂದಿನವ್ರು ಇಲ್ಲ, 20 ಬೌನ್ಸರ್ಗಳು ಇಲ್ಲ. ಯಾವುದೋ ಇವರಿಂದ ರೌಡಿಗಳಿಂದ ಬೌನ್ಸರ್ಗಳಿಗೆ
ಥ್ರೆಟನಿಂಗ್ ಕಾಲ್ ಬಂದಿದೆ ಬಟ್ ಎಲ್ಲ ಹೋದ್ರು ನಾನು ಒಬ್ಬನೇ ಆ ಜಾಗದಲ್ಲಿ ಚೇರ್ ಹಾಕೊಂಡಿದ್ದೆ. ನನ್ನನ್ನು ರಕ್ಷಿಸಿದ್ದು ಕೊರಗಜ್ಜ. ಇವತ್ತು 2-3 ಕೋಟಿಯಲ್ಲಿ ಶುರು ಮಾಡಿದಂತ ನಮ್ಮ ಸಿನಿಮಾ 22 ಕೋಟಿ ಒಳಗೆ ಬಂದು ನಿಂತಿದೆ. ಹಾಗಂತೇಳಿ ಇವ್ರಿಗೆ ಯಾವತ್ತೂ ನೋವಿದ್ರೆ ನಂಗೆ ಹೇಳಿದೆ, ಸುಧೀರ್ ಏನ್ ಬಜೆಟ್ ಮಾಡ್ತಾ ಇದೆ, ಒಂದು ದಿನ ಹೇಳಿಲ್ಲ. ನಾನು ಕೇಳಿದೆ, ನಿಮ್ಗೆ ಹೆದರಿಕೆ ಆಗೋಲ್ವಾ, ಭಯ ಆಗೋಲ್ವಾ ಅಂತ ಕೇಳ್ತಾ ಇದ್ದೆ. ಏನ್ ಭಯ, ಯಾಕೆ ಭಯ, ನನ್ಗೆ ಭಯ ಇದೆ. ಅದು ಅವರು ಯಾವತ್ತೂ ನಂಗೆ ಆ ತರ ತೋರಿಸ್ಲಿಲ್ಲ. ಇನ್ನೂ ಈಗ ಪಬ್ಲಿಸಿಟಿ ಬಜೆಟ್ ಇಷ್ಟಿಟ್ಕೊಂಡಿದ್ದಾರೆ. ಯಾರೀ ಪ್ರೇರಣೆ ಅವರಿಗೆ ಅಲ್ವಾ ಮೇಡಮ್? ಯಾವ ಇಂಟ್ಯೂಷನ್ ಅವರಿಗೆ ಬಂದಿದೆ ಇದು? ಸೊ ದೈವಗಳ ಬಗ್ಗೆ ಒಳ್ಳೆ ವಿಚಾರಗಳನ್ನ ಹೇಳೋದ್ರಲ್ಲಿ ಯಾವತ್ತೂ ತಪ್ಪಿಲ್ಲ. ನಮ್ಗಳಲ್ಲೇ ಯಾರೋ ಒಬ್ರು ಮಹಾನ್ ಶಕ್ತಿ ಇದ್ದು ನಾಳೆ ದೈವ ಆಗ್ಬೋದು. ದೈವತ್ವ ನಮ್ಮ ಮಾಡುವ ಕೆಲಸದಲ್ಲಿರುವಂತದ್ದು. ಸೊ ಅದು ಯಾರ ಒಬ್ಬನ ಸೊತ್ತಲ್ಲ, ದೈವ ನರ್ತಕರ ಸೊತ್ತಲ್ಲ ಅದು. ನನ್ನನ್ನು ಕಳಸದಲ್ಲಿ ನಂಗೆ ಅಟ್ಯಾಕ್ ಮಾಡಿಸಿದ್ದು ದೈವ ನರ್ತಕರೇ. ಅಷ್ಟು ಜನ ಅರೆಸ್ಟ್ ಆಗಿದ್ದಾರೆ ಪಾಪ. ಆಮೇಲೆ ಫೋನ್ ಮಾಡಿ ಸರ್ಕಲ್ ಇನ್ಸ್ಪೆಕ್ಟರ್ ಕೇಳಿದ್ರು, ಸರ್ ಅರೆಸ್ಟ್ ಮಾಡಿದ್ವಿ ಸರ್ ಬನ್ನಿ. ಸುಮ್ಮನೆ ಬಿಡ್ರೆ, ಅವ್ರ ಹಿಂದೆ ಯಾರೋ ಒಬ್ಬ ಕತ್ತಲೆ ಅಂತ ಒಬ್ಬ ನೀಚ, ಅವನ ಹೆಸರೇನು ಗೊತ್ತಿಲ್ಲ, ನೀಚ ಮನೋವಿಕಲ್ಪ ವ್ಯಕ್ತಿ ಇದ್ದಾನೆ ಅಂತ ಗೊತ್ತಾಯ್ತು. ಆಮೇಲೆ ನನ್ಗೆ ಅಟ್ಯಾಕ್ ಮಾಡ್ಲಿಕ್ಕೆ ಕಳಿಸಿದ್ದಾನೆ. ಯಾಕೆ ಅವ್ರನ್ನ ದೈವ ನೋಡಲ್ಲ? ಈಗ ಮೊನ್ನೆ ಹೋಗಿ ಕಾಂತಾರದ ಬಗ್ಗೆ ಹೋಗಿ ಪಿಳ್ಚಂಡಿ ಅಂತ, ನಮ್ಮಲ್ಲಿ ಬಹಳ ಉಗ್ರವಾದ ದೈವ ಇದೆ ಪಿಳ್ಚಂಡಿ, ಏನೋ ಅದು, ಅಲ್ಲಿ ಹೋಗಿ ಕಂಪ್ಲೇಂಟ್ ಮಾಡಿದ್ದಾರೆ ದೈವ ಹತ್ರ. ಅವ್ರೇನು ಸಿನಿಮಾಕ್ಕೆ ಹಾಕಿದ ಹಣ ಆಸ್ಪತ್ರೆಗೆ ಹಾಕಿಸ್ತೇನೆ ಅಂತ. ನಾನು ಹೇಳ್ತೇನೆ ಆ ಸಿನಿಮಾ ಮಾಡಿದವರಿಗೆ, ನೀವಾಗಿ ಫಸ್ಟ್ ಆಸ್ಪತ್ರೆ ಕಟ್ಸಿ ಅಂತ. ಹಾಗೆ ದೈವದ ಮಾತು ಯಾವತ್ತೂ ಸುಳ್ಳಾಗಲ್ಲ. ದೈವ ಹೇಳಿದ ಮಾತು ನಾನು ಇಷ್ಟರವರೆಗೆ ನನ್ನ ಅನುಭವದಲ್ಲಿ ಹೇಳಿದ್ದೇನೆ. ಆ ಜಾಗದಲ್ಲಿ ದೈವ ಹೇಳ್ತದೆ, ಆ ಜಾಗಕ್ಕೊಂದು ವ್ಯಾಲ್ಯೂ ಇರುತ್ತೆ. ನಾವು ಮಣ್ಣಿನ ಒಂದು ಬೆಲೆ ಇರುತ್ತೆ. ಅದರಿಂದ ಸಣ್ಣ ಸಲಹೆ ಅವರು ಹೋಗಿ ಸೀದೊಂದು ಆಸ್ಪತ್ರೆ ಕಟ್ಟಿಸಿ, ಆಸ್ಪತ್ರೆ ಹಾಕಿಗೆ ದುಡ್ಡು ಸಿರಿಲಿ ಕರೆಕ್ಟ್ ಆಗುತ್ತೆ. ದೈವದ ಮಾತು ನಡೆದಾಗ ಆಗುತ್ತೆ, ಈ ತಂಡಕ್ಕೆ ಒಳ್ಳೇದಾಗುತ್ತೆ. ಯಾಕಂದ್ರೆ ಈ ತಂಡ ಏನ್ ಮಾಡ್ತಾ ಇದೆ, ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಾ ಇದೆ. ಅವರು ನಮ್ಗಂತರ, ನನ್ಗೂ ಇನ್ಸ್ಪಿರೇಷನ್ ತರ ಅವರು. ಹಾಗೆ ಸುಧೀರ್ ಸರ್, ಸರ್ ನಿಮ್ಮ ಫಸ್ಟ್ ಲುಕ್ ನೋಡಿದೆ, ತುಂಬಾ ಚೆನ್ನಾಗಿದೆ, ಕಾಂಗ್ರಾಟ್ಸ್. ಥ್ಯಾಂಕ್ ಯು ಸರ್. ಒಂದ್ ಪ್ರಶ್ನೆ, ಈ ಸಿನಿಮಾದಲ್ಲಿ ಕಬೀರ್ ಬೇಡಿ ಅವರ ಪಾತ್ರ, ರಾಜನ ಪಾತ್ರ, ಅವರ ಆಯ್ಕೆ, ಅವರನ್ನು ಬಿಟ್ಟರೆ ಬೇರೆ ಯಾವ ಆಯ್ಕೆ ಇರ್ಲಿಲ್ವಾ ಹೇಗೆ ಅಂತ? ಮೇಡಮ್ ನೀವು ಹೇಳಿ ಅವ್ರು ಹೆಂಗೆ ಮಾಡಿದ್ದಾರೆ ಒಂದ್ಸರ್ ನಾ ಹೇಳ್ತೇನೆ. ನನ್ನ ಪ್ರಶ್ನೆ ನಿಮಗೆ, ನೀವು ಮಾತಾಡ್ತಾರೆ ಅಲ್ಲ ಅಂದ್ರೆ ಯಾಕೆ ಅವರು ಅದನ್ನ ಹೇಳಿದ್ರಂದ್ರೆ ನನ್ನ ಕಾಂಬಿನೇಷನ್ ಬಂದಿತ್ತು, ಅದ್ರ ಸಲುವಾಗಿ ಹೇಳಿದ್ರು. ಅಂದ್ರೆ ನೀವು ನೋಡಿ ಅಂತ ಸರ್, ಅವ್ರದೊಂದು ಈಗ ಅವ್ರದ್ದು ಯಾವ್ದಾದ್ರು ಸೀರೀಸ್ ಸ್ಯಾಂಡಕಂ, ಅದು ನೋಡಿ ಸರ್ ಆ ಪಾತ್ರ. ಆಮೇಲೆ ಒಂದು ಹಾಲಿವುಡ್ ಸಿನಿಮಾ ಇನ್ನೊಂದಿತ್ತು, ಇವರು ವಾಟರ್ ವರ್ಲ್ಡ್ ಡೈರೆಕ್ಟರ್ ಮಾಡಿರುವಂತ ಸಿನಿಮಾ, ಅಲ್ಲಲ್ಲ ವಾಟರ್ ವರ್ಲ್ಡ್ ಡೈರೆಕ್ಟರ್ ಮಾಡಿದ್ದಾರೆ, ರೆನಾಲ್ಡ್ಸ್ ಮಾಡಿರುವಂತ ಸಿನಿಮಾ. ಅದು ನೋಡಿ ಅಂತೆ ಸರ್, ಆ ಒಂದು ಅವ್ರು ಸಿಕ್ಲದ್ರೆ ನಂಗೆ, ಅಂಡ್ ಅವ್ರ ಜೊತೆ ನಾನು ಮುಂಚೆನೆ ನಮ್ಗೆ ಕಾಂಟ್ಯಾಕ್ಟ್ ಇದ್ದದ್ರಿಂದ ಪಾತ್ರ ವಿಶ್ಲೇಷಣೆ ಮಾಡಿದಾಗ ಅದನ್ನ ಹೇಳ್ಕೊಂಡಿದ್ರು. ಬಟ್ ಎಂತ ಗುಣ ನಾನು ಹೇಳ್ತೇನೆ, ಅದೊಂಥರ ವಿಲನಿಶ್ ಶೇಡಲ್ಲಿ ಹೋಗ್ತಾ ಇತ್ತು. ಏನು ಅವ್ರು ಮಾಡಿದ ಪಾತ್ರ, ಈ ಪಂಜಂದಾಯನ ಸೋಲಿಸಿ ಆ ತರ ಇತ್ತು. ಅವ್ರ ನಂತರ ಕೇಳಿದ್ರು, ನಾನು ಹೇಳಿದೆ ಇದು ಒಂದು ದೈವ. ಈಗ ಏನು ಇವರು ರಾಜ ಮಾಡಿದಲ್ಲ, ಕಬೀರ್ ಬೇಡಿ ಮಾಡಿದ ಪಾತ್ರ, ಅದೊಂದು ದೈವ. ಅದನ್ನ ಆರಾಧನೆ ಮಾಡ್ತಾರೆ. ಉದ್ಯಾವರ ಅಂತ ಜಾಗ ಕೇರಳ ಬಾರ್ಡರ್ ಇದೆ, ಮಂಗಳೂರಿಂದ ಕೇರಳ ಬಾರ್ಡರ್ ಅಲ್ಲಿ ವಿಜೃಂಭಣೆ ಕೋಲ ಸೇವೆ ಮಾಡ್ತಾ ಇದ್ರೆ, ಅಲ್ಲಿ ರಾಜ ದೈವ, ಅರಸ ದೈವವನ್ನು ಅಲ್ಲಿ ಆರಾಧನೆ ಮಾಡ್ತಾರೆ. ಹಾಗಾದ್ರೆ ಅದಕ್ಕೆ ಎಲ್ಲೂ ಚ್ಯುತಿ ಆಗ್ಬಾರ್ದು ಅಂತ ಹೇಳಿ ಜಾತ್ರೆ ಇದೆ. ಈ ನೀನು ಮಾಡಿದ ಪಾತ್ರದ ನೆಗೆಟಿವ್ ಶೇಡ್ ಅಲ್ಲಿ ಹೋಗ್ತಾ ಇದೆ, ಲೆಟ್ ಅಸ್ ಮೇಕ್ ಇಟ್ ಪಾಸಿಟಿವ್ ಅಂತ ಹಿ ಹಸ್ ಗಿವನ್ ಮಿ ದ ಇದು. ಆಮೇಲೆ ನಾನು ರಿಸರ್ಚ್ ಮಾಡಿದಾಗ ಇವರು ಏನ್ ಹೇಳಿದ್ದಾರೆ ಗೊತ್ತಾ, ಅದು ತಾಳೆ ಆಗ್ತಾ ಇತ್ತು. ಅಂಡ್ ನನ್ಗೆ ನೀವೇ ಹೇಳಿ ಸರ್, ಆ ಒಂದು ಗತ್ತು ಗಾಂಭೀರ್ಯ. ಈಗ ನಂತರ ಬೇರೆ ಬೇರೆ ಆಯ್ಕೆಗಳಿತ್ತು. ದಿಲೀಪ್ ತಾಹಿರ್ ಅವರಿದ್ರು, ಪಾಪ ಅವ್ರಿಗೆ ಈಗಲೂ ನಮಗೆ ಸಿಟ್ಟಿದೆ ದಿಲೀಪ್ ತಾಹಿರ್ಲೆ. ಆ ಒಂದು ಇದು ಲೈಕ್ ಸಿಗೋದು ಆ ಬಾಡಿ ಲ್ಯಾಂಗ್ವೇಜ್ ಅಂಡ್ ಜಾಸ್ತಿ ನಾನು ಒಗರಾಡೋತರ ಆ ತರ ಮಾಡ್ಬೇಕಾಗಿಲ್ಲ. ಅವ್ರು ಜಸ್ಟ್ ಈಗ ಲುಕ್ ಅಲ್ಲಿ ಇದ್ರೆ ಸಾಕು, ಅದ್ರಲ್ಲಿ ಬಂದ್ಬಿಡುತ್ತೆ ಪಾತ್ರ. ಅಂತದ್ದು ಫಸ್ಟ್ ಹೊಡೆದದ್ದು ಕಬೀರ್ ಬೇಡಿ ಸರ್. ಅವ್ರು ನೋ ಅಂತ ಹೇಳ್ತಿದ್ರೆ ದರ್ ವಾಸ್ ಡೆಫಿನೆಟ್ಲಿ ಸಮ್ ಆಪ್ಷನ್. ಬಟ್ ನಂಗೆ ಗೊತ್ತಿತ್ತು, ನನ್ನ ಮುಂಚೆನವರಿಗೆ ಇದರಿಂದ ಅವ್ರು ಹೋಗ್ತಾರಂತ ಗೊತ್ತಿತ್ತು. ಎಸ್, ಶ್ರುತಿ ಮೇಡಮ್ ಪ್ರಶ್ನೆ. ಮೇಡಮ್, ನೀವು ಸಾಕಷ್ಟು ದೇವರ ಹಿನ್ನೆಲೆ ಇರತಕ್ಕಂಥ ಸಿನಿಮಾಗಳಲ್ಲೂ ಕೂಡ ಕಾಣಿಸ್ಕೊಂಡಿದ್ದೀರಿ. ಸೊ ಆ ಸಿನಿಮಾದ ಪಾತ್ರಕ್ಕೂ ಈ ಸಿನಿಮಾದ ಪಾತ್ರಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಐತೆ ಅಂತ ಹೇಳಿದ್ರಿ. 28 ಗಂಟೆಗಳ ಕಾಲ ನಾನು ಈ ಸಿನಿಮಾದಲ್ಲಿ ತೊಡಗಿಸ್ಕೊಂಡಿದ್ದೆ ಅಂತ. ಸೊ ತೊಡಗಿಸ್ಕೊಳ್ಳೋದಕ್ಕೆ ವಿಶೇಷವಾಗಿ ಒಂದಿಷ್ಟು ಪ್ರೇರಣೆ ಅನ್ನೋದು ಬೇಕು. ಕೊರಗಜ್ಜ ಅವರ ಪ್ರೇರಣೆ ಕೂಡ ಇತ್ತು ಅಂತ ಹೇಳಿದ್ರಿ. ಸೊ ನಿಮಗೆ ಕನ್ವಿನ್ಸ್ ಮಾಡಿದಾಗ ಡೈರೆಕ್ಟ್ರು ಆ ಕತೆ ಹೇಳಿದ ರೀತಿ, ಆ ಪಾತ್ರವನ್ನ ವಿವರಿಸಿದ ರೀತಿ ಮತ್ತು ಹಾಗೆ ತೆರೆ ಮೇಲೆ ತಂದಿದ್ದು ಹೇಗೆ ಅಂತ?
ಮೊದಲಿಗೆ ನನಗೆ ಯಾವುದೇ ಸಿನಿಮಾ ಅಪ್ರೋಚ್ ಮಾಡಿದ್ರು ನಾನು ಅದನ್ನು ಕಣ್ಗೊತ್ಕೊಂಡು ಮಾಡ್ತೀನಿ ಸರ್. ಯಾಕಂದರೆ ಅವಕಾಶ ಅನ್ನೋದು ತುಂಬ ದೊಡ್ಡದು ಅಂತ ನಾನು ಈ ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ್ಲಿಂದ ಬರುವಂಥ ಎಲ್ಲ ಅವಕಾಶಗಳ ಮೇಲೆ ನನಗಿರುವಂಥ ಗೌರವ. ಈ ಸಿನಿಮಾ ಬಂದಾಗಲೂ ಅಷ್ಟೇ, ಇದರಲ್ಲೇನು ವಿವಾದ ಇರುತ್ತಾ ಅಥವಾ ಈ ಸಿನಿಮಾ ಇವ್ರು ಹೇಗೆ ಮಾಡ್ತಾರೆ, ಇದನ್ನು ಹೇಗೆ ಕಟ್ಕೊಡ್ತಾರೆ, ನನ್ನ ವ್ಯಾಪ್ತಿಯ ಆಚೆ ನಾನು ಯೋಚನೆನೇ ಮಾಡಲಿಲ್ಲ ಸರ್. ನನ್ನ ಪಾತ್ರ ಹೇಗಿತ್ತು, ನನ್ನ ಪಾತ್ರ ತುಂಬ ಸಹಜವಾದಂಥ ಒಂದು ಪಾತ್ರ. ಬೈರಕಿಯ ಪಾತ್ರ, ಒಬ್ಬ ಸಾಕು ತಾಯಿಯ ಪಾತ್ರ. ಆಕೆ ಕೊರಗಜ್ಜನ ಮೇಲೆ ಎಷ್ಟು ಪ್ರಭಾವ ಬೀರ್ತಾಳೆ, ಆಕೆಯ ಹಿನ್ನೆಲೆ, ಆಕೆಯ ಜೀವನ ಶೈಲಿ ಕೊರಗಜ್ಜನ ಮೇಲೆ ಎಷ್ಟು ಪ್ರಭಾವ ಬೀರುತ್ತೆ ಅನ್ನೋದು ಈ ಪಾತ್ರ ಆಗಿತ್ತು. ನನಗೆ ನಿರ್ದೇಶಕರು ನನ್ನ ಪಾತ್ರವನ್ನ ಹೇಳಿದಂಥ ರೀತಿ, ಹಾಗೆ ನನಗೆ ಒಬ್ಬ ಕಲಾವಿದೆಯಾಗಿ ನಾನು ಹೇಗೆ ಬೆಳಿಬೋದು ಅಥವಾ ನಾನು ಹೇಗೆ ಕಲಿಬೋದು ಅನ್ನೋದಷ್ಟೇ ಆ ವ್ಯಾಪ್ತಿಯಲ್ಲಿ ನಾನು ಈ ಪಾತ್ರವನ್ನು ನೋಡಿದೆ. ಬಹುಶಃ ನನಗೆ ಅದರಲ್ಲಿ ಏನೂ ನಿರಾಸೆ ಆಗಿಲ್ಲ. 28 ಗಂಟೆಗಳ ಕಾಲ ನನಗೆ ಕೆಲಸ ಮಾಡಿಸ್ಕೊಟ್ಟಿದ್ದು ಬಹುಶಃ ನನಗೆ ಆ ಸ್ಫೂರ್ತಿ ಆಶೀರ್ವಾದ ಕೊರಗಜ್ಜಂದೇ ಆಗಿದ್ರು ಕೂಡ ಇನ್ನೂ ಒಂದು ದೊಡ್ಡ ಆಶೀರ್ವಾದ ಏನು ಅಂದರೆ ಈ ಕಲೆ ಬಗ್ಗೆ ನಮಗಿರುವಂಥ ನಿಷ್ಠೆ ಹಾಗೂ ಗೌರವ ಸರ್. ಯಾವತ್ತಿಗೂ ನಾವು ಬೆಳಗ್ಗೆ 9 ಗಂಟೆಗೆ ಬಂದು ಸಾಯಂಕಾಲ ಬಿಟ್ಬಿಡಿ ಸರ್, ವಯಸ್ಸಾಗಿದೆ ಬಿಟ್ಬಿಡಿ ಅಂತ ಯಾರು ಅಲ್ಲ ಸರ್, ಕೇಳ್ಕೊಂಡ್ರೆ ಇತ್ತೀಚೆಗೆ ಪಾಪ ಬಿಡ್ತಾರೆ ಸರ್. ವಯಸ್ಸಿಗೂ ಬ್ಯೂಟಿಗೂ ಸಂಬಂಧ ಇಲ್ಲ, ಅದು ಬೇರೆ, ಬಿಟ್ಕೊಡ್ತಾರೆ. ಬಟ್ ಆದ್ರೂ 28 ಗಂಟೆ ಕೆಲಸ ಮಾಡಿದ್ದಿದೆಯಲ್ಲ ಸರ್, ಅದು ಬಹಳ ಕಷ್ಟಪಟ್ಟು ಮಾಡಿದೆ ಸರ್. ಅದು ದೇವರ ಆಶೀರ್ವಾದ ಇದ್ದಿದ್ದಕ್ಕೆ ನಮ್ಗೇನು ಹೆಚ್ಚು ಕಡಿಮೆ ಆಗ್ಲಿಲ್ಲ ಸರ್ ಆರೋಗ್ಯದಲ್ಲಿ. ಇಲ್ಲ ಅಂದ್ರೆ ಸಿಕ್ಕಾಪಟ್ಟೆ ಕಾಟ ಕೊಟ್ಟಿದ್ದಾರೆ ಸುಧೀರ್ ಅವರು ಸರ್. ಅದೊಂಥರ ಅದೊಂದು ಕಾಟ ಅಂತ ಹೇಳಕ್ಕಾಗಲ್ಲ. ಆಗ್ಲೇ ಪ್ರೊಡ್ಯೂಸರ್ ಹೇಳಿದ್ರು ಪಾಪ ಅಲ್ವಾ ಸರ್, ಆ ತರದ್ದೆಲ್ಲ ತುಂಬಾ ಇದೆ ಸರ್ ವಿಚಾರಗಳು. ಎಸ್, ನಿರ್ಮಾಪಕರಿಗೆ ಒಂದು ಪ್ರಶ್ನೆ. ಲೇಬರ್ ಆಕ್ಟ್ ಅಲ್ಲಿ ಬರುತ್ತಂತೆ. ನಾನು ಅಲ್ಲೇ ಹೇಳಿದ್ದೆ ಸರ್ ಅವ್ರಿಗೆ, ನಾನು ಅದು ಕಂಪ್ಲೇಂಟ್ ಮಾಡಿದ್ವಿ, ಅದಕ್ಕೆ ಅವರು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಬಂಧುಗಳು ಮೇಡಮ್ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತಾರೆ. ತ್ರಿವಿಕ್ರಮ್ ಅವರು ಯೂಶಲಿ ಈಗ ಸಿನಿಮಾಗಳನ್ನ ನೋಡುವ ಶೈಲಿ ಬದಲಾಗಿದೆ. ಅಂದ್ರೆ ಥಿಯೇಟರ್ ಇಂದ ಎಲ್ಲ ಮೊಬೈಲ್ಗೆ ಹೋಗುವಂತ ಕಾಲ ಇದು. ಒಂದು ಸಿನಿಮಾ ಕಮರ್ಷಿಯಲ್ ಸಿನಿಮಾ ಮಾಡಿ ಅದನ್ನ ಗೆಲ್ಸ್ಕೊಳ್ಳೋದು ತುಂಬಾ ಕಷ್ಟ. ಅದರಲ್ಲೂ ಒಂದು ದೈವ ಸಿನಿಮಾ ಮಾಡಿ ಅದನ್ನ ನೋಡೋ ವರ್ಗ ಇದೆ, ಅದು ಬೇರೆ. ಆದ್ರೆ ಈ ತರದ ಸಿನಿಮಾ ಮಾಡುವಾಗ ಒಂದು ಗಟ್ಟಿ ನಿರ್ಧಾರಗಳು ಬೇಕು. ಆರಂಭದಲ್ಲಿ ನೀವು ನಂಬಿದ್ದು ಸುಧೀರ್ ಅವ್ರನ್ನ ಅಥವಾ ಈ ದೈವದ ಕಥೆಯನ್ನ? ನಾನು ಕೊರಗಜ್ಜನ ನಂಬಿರೋದು ಆಕ್ಚುಲಿ. ಓಕೆ, ಹೇಳಿದ ರೀತಿ ಮಾಡಿದ ತೃಪ್ತಿ ನಿಮಗಿದೆಯಾ? 100%. ಅದಕ್ಕೋಸ್ಕರನೇ ಯಾವುದೇ ಕಾರಣಕ್ಕೂ ಯಾವುದೇ ಏರಿಯಾದಲ್ಲೂ ನಾನು ಇದು ಮಾಡಿಲ್ಲ, ರಿಡ್ಯೂಸ್ ಮಾಡಿಲ್ಲ ಅವನ್ನ. ಸುಧೀರ್ ಸರ್, ಒಂದಿನ ಮಾತಾಡಿಲ್ಲ. ಎಸ್ ಸರ್. ಸುಧೀರ್ ಸರ್, ಕೊನೆ ಪ್ರಶ್ನೆ ನಿಮ್ಗೆ. ಸಿನಿಮಾದ ಆಗ್ಲೇ ಹಾಡುಗಳ ಬಗ್ಗೆ ಒಂದಿಷ್ಟು ತೋರಿಸಿದ್ರಿ. ಸೊ ಇಲ್ಲಿ ಕನ್ನಡದ ಯಾವ ಗಾಯಕರು ಕಾಣಲಿಲ್ಲ? ಅಲ್ಲ, ಒಂದ್ ನಿಮಿಷ, ಹಾಗಲ್ಲ. ಅಂದ್ರೆ ಆ ಲ್ಯಾಂಗ್ವೇಜ್ಗಳಿಗೆ ಯಾವುದು ಸೂಟ್ ಆಗುತ್ತೆ ಅಂತ ಒಂದು ನನಗೆ ಇದಿತ್ತು. ಅಂದ್ರೆ ಕೆಲವರು ಸ್ಟೈಲ್ಸ್ ಇರುತ್ತಲ್ವಾ. ಇನ್ಫ್ಯಾಕ್ಟ್ ಈಗ ನನ್ನ ಮರಳಿ ಮರೆಯಾಗಿ ಇವತ್ತು ನಿಮಗೆ ಸತ್ಯ ಹೇಳ್ತೀನಿ, ಮರಳಿ ಮರೆಯಾಗಿ ಹಾಡಿ ನಿಜವಾಗಿ ಅದು ಸಾಧನಾ ಸರ್ಗಮ್ ಅವರು ಹಾಡಿದ್ದು. ಮಣಿಕಾಂತ್ ಗದ್ರಿಗೆ ನಾನು ಹೇಳಿದ್ದೆ ಅವತ್ತು. ಟ್ರ್ಯಾಕ್ ಮಾಡಿದ್ದು ಅನುರಾಧ ಭಟ್ ಅವರು, ಇವಾಗ ತುಂಬಾ ಪಾಪ್ಯುಲರ್ ಆಗಿದ್ದಾರೆ. ಆ ತನಕ ಅವರು ಅಷ್ಟು ಪಾಪ್ಯುಲರ್ ಆಗಲಿಲ್ಲ. ಮಣಿಗೆ ಹೇಳಿದೆ ನಾನು, ಮಣಿ ಇದನ್ನು ಉಳಿಸೋಣ, ಇವರು ಚೆನ್ನಾಗಿ ಟ್ರ್ಯಾಕ್ ಫೀಲ್ ಚೆನ್ನಾಗಿದೆ ಅಂತ. ಅವ್ರು ಉಳಿಸ್ಕೊಂಡ್ರು, ಸಾಂಗ್ ಹಿಟ್ ಆಯ್ತು. ಜನರಿಗೆ ಕನ್ಫ್ಯೂಷನ್, ಸಾಧನಾ ಸರ್ಗಮ್ ಅನುರಾಧ ಭಟ್ ಸಾಧನಾ ಸರ್ಗಮ್ ಅಂತ ಹೇಳಿ. ಬಟ್ ಏನ್ ಗೊತ್ತಾ, ಒಂದೊಂದು ಆ ಫೀಲ್ಗೆ ಹಾಡುವಂತ ನಾವು ಗೋಪಿ ಫಸ್ಟ್ ಆಫ್ ಆಲ್ ಆ ಆರ್ಟಿಸ್ಟ್ಗಳನ್ನ ಪಿಕ್ ಮಾಡ್ತಾ ಹೋದ್ರು. ಆವಾಗ ಗೋಪಿಯ ಸಜೆಸ್ಟೆಡ್, ಇಟ್ಸ್ ನಾಟ್ ದಟ್ ಮೈ ಚಾಯ್ಸ್. ಇದಕ್ಕೆ ರಮೇಶ್ ಚಂದ್ರ, ನಾನು ಎಲ್ಲರ ವಾಯ್ಸ್ಗಳನ್ನು ಮುಕ್ತವಾಗಿ, ನಮ್ಮಲ್ಲಿ ಪ್ರತಿಮಾ ಭಟ್ ಅಂತ ಒಬ್ರು ಆರ್ಟಿಸ್ಟ್ ಗಾಯಕಿ ಇದ್ದಾರೆ, ಅವರು ಹಾಡಿದ್ದಾರೆ, ತುಂಬಾ ಚೆನ್ನಾಗಿ ಹಾಡಿದ್ದಾರೆ ಅವರು. ಸರ್, ಈ ಫಿಲ್ಮ್ ತೆಲುಗು ಆಕ್ಸೆಂಟ್ ಅಲ್ಲಿ ಬರುತ್ತೆ ಅಂತ ದಟ್ ಗೋಪಿ ಹಸ್ ಡಿಸೈಡೆಡ್. ಇವರಿಗೆ ತೆಲುಗು ಕೊಡೋಣ, ಕನ್ನಡದವರು ತೆಲುಗಿಗೆ ಕೊಟ್ರು, ಮತ್ತಿನ್ನೊಬ್ರು ಮಲಯಾಳಂಗೆ ಹಾಡಿಸಿದ್ರು ಹಾಗೆ. ಅಂಡ್
ಹಿಂದಿಗೆ ಆಕ್ಚುಲಿ ನಾವು ತಗೊಂಡಿದ್ದು, ಇವರನ್ನೆಲ್ಲ ಹಿಂದಿಗೆ ತಗೊಂಡದ್ದು. ಮತ್ತೆ ಈ ಆಪಾದನೆ ತ್ರಿವಿಕ್ರಮ್ ಸರಿ ಕೊಡಿ, ಅವ್ರು ಹೇಳಿದ್ರೆ ಹಿಂದಿ ಆಡ್ತಾರೆ ಕನ್ನಡದಲ್ಲಿ ಆಡಿಸ್ಬೇಡಿ ಅಂತ. ಹಾಗೆ ಆಯ್ತು. ಈ ಸಿನಿಮಾದ ಆಗಿನ ದೈವದ ಅಂದ್ರೆ ನಿಮ್ಮ ಭಾಗದ್ದು, ಅಂದ್ರೆ ಮಂಗಳೂರು ಭಾಗದ್ದು, ಉಡುಪಿ ಮಂಗಳೂರು ಭಾಗದ್ದು. ಸೊ ಭಾಷೆ ಎಲ್ಲ ಹೇಗಿರುತ್ತೆ ಅಂತ. ನಾನು ಕೊರಗ ಭಾಷೆಯನ್ನು ಕೂಡ ಪ್ರಪ್ರಥಮ ಬಾರಿ ಸಿನಿಮಾದಲ್ಲಿ ಯೂಸ್ ಮಾಡಿದ್ದೇನೆ. ಕೆಲವು ಕಡೆ ಕೊರಗ ಭಾಷೆ ಡೈಲಾಗ್ ಮಾತುಗಳು, ಹಾಡುಗಳಲ್ಲೂ ಅದು ಕೆಲವು ಕಡೆ ಬಳಕೆಯಾಗಿದೆ. ಬಾಕಿದೆಲ್ಲ ಕನ್ನಡ, ಇಟ್ಸ್ ಕನ್ನಡದ ಒಂದು ಸಿನಿಮಾ ಅಂತ ಹೇಳ್ಬೋದು. ಇದು ಓನ್ಲಿ ಒಂದು ಭಾಗನ ಅಥವಾ 2 ಭಾಗನ 3 ಭಾಗನ, ಹೇಗೆ? ಪ್ರೀಕ್ವಲ್ ಸೀಕ್ವಲ್ ಕೇಳ್ತಾ ಇದ್ರ? ದೇವರ ಬಗ್ಗೆ ಒಂದೇ ಸಿನಿಮಾ ಮಾಡ್ಬೇಕು ಸರ್. ನಾನು ನೆಕ್ಸ್ಟ್ ಸಿನಿಮಾ ಹೋದ್ರೆ ಅದು ದುಡ್ಡು ಮಾಡೋದಕ್ಕಂತ ಆಗುತ್ತೆ. ನಾಳೆ ತ್ರಿವಿಕ್ರಮ್ ಸರ್ ನಂಗೊತ್ತು ಈ ಸಿನಿಮಾದಲ್ಲಿ ದೊಡ್ಡ ಮಟ್ಟದ ಯಶಸ್ಸು ಕಾಣ್ತಾರೆ, ದೊಡ್ಡ ಮಟ್ಟದ ಅಂತ. ಬಟ್ ಐ ವಿಲ್ ನೆವರ್ ಡೂ ದ ಸೀಕ್ವಲ್ ಆರ್ ಪ್ರೀಕ್ವಲ್. ನಿಮ್ ಪ್ರಕಾರ ಕಾಂತಾರ ಚಾಪ್ಟರ್ 1 ದುಡ್ಡಿಗಾಗಿ ಮಾಡಿದ್ದು ಅಂತ ಹೇಳ್ದಂಗಾಯ್ತು. ನಾನು ಹೇಳಿಲ್ಲ, ನೀವೇ ಹೇಳ್ತಾ ಇದ್ದೀನಿ ಸರ್. ಮೇಡಮ್ ಹೇಳಿದ್ನ ನಾನು. ಈಗ ನೀವು ಆ ರೀತಿ ಹೇಳಿದ್ರೆ ದುಡ್ಡಿಗಾಗಿ ಒಂದೇ ಸಿನಿಮಾ ಮಾಡಬೇಕು, ದುಡ್ಡಿಗೆ ಮಾಡೋದಾದ್ರೆ 2 ಸಿನಿಮಾ ಮಾಡಬೇಕು ಅಂತ. ದೈವದ ಬಗ್ಗೆ, ಕೊರಗಜ್ಜನ ಬಗ್ಗೆ ನನ್ನ ನಿಲುವು ನೀವು ಬೇರೆ ಎಲ್ಲೋ ತಗೊಂಡು ಹೋಗ್ತೀರಿ ಸರ್. ಇಲ್ಲ ಸರ್, ನಂಗೆ ಎಲ್ರು ಬೈತಾ ಇದ್ದಾರೆ, ನಿಮ್ಗೆ ಗೊತ್ತಲ್ವಾ? ನಿಮ್ಮ ಮಾತುಗಳಲ್ಲೇ ಇದೆ ಅದು, ಹಾಗಾಗಿ ಕೇಳಿದೆ ಅಷ್ಟೇ. ಈಗ ನೀವ್ ಹೇಳಿದ್ದು ಜಸ್ಟ್ ರೆಕಾರ್ಡ್. ನಾನು ನನ್ನ ಕೊರಗಜ್ಜ ಸಿನಿಮಾದ ಬಗ್ಗೆ ಹೇಳ್ತಾ ಇದ್ದೇನೆ, ಕೊರಗಜ್ಜ ಸಿನಿಮಾದ ಬಗ್ಗೆ ಹೇಳ್ತೇನೆ. ಈಗ ಇವ್ರಿಗೆ ಗೊತ್ತು ಸಿನಿಮಾ ಆಗ್ತಾ ಇರ್ಬೇಕಾದ್ರೆ ನನ್ಗೆ ಯಾರೆಲ್ಲ ಪ್ರೊಡ್ಯೂಸರ್ ಅಪ್ರೋಚ್ ಆಗಿರೋದ ತ್ರಿವಿಕ್ರಮ್ ಸರಿಗೆ ಗೊತ್ತು. ದೊಡ್ಡ ನಾನು ಹೇಳೋಲ್ಲ, ಅವ್ರಿಗೆ ಗೊತ್ತು ಅದು ನಿಜ ಸರ್. ಆದ್ರೆ ಕೂಡ ನಾನು ಆಚೆ ಹೋಗಿಲ್ಲ, ಬಿಕಾಸ್ ನನಗೆ ಕೊರಗಜ್ಜ ಸಿನಿಮಾ ಮುಗಿಸೋದು ಮುಖ್ಯವಾಗಿತ್ತು. ಎಂಥದೇ ಸವಾಲುಗಳು ಬಂದ್ರು ಅದನ್ನು. ಮತ್ತೆ ಈಗ ವಿಜಯಲಕ್ಷ್ಮಿ ಸಿಂಗ್ ಮೇಡಮ್ ಅವರು ಹೇಳಿದಾಗೆ ಇವ್ರಿಗೆ ಏನ್ ಹೇಳಿದ್ರು ಅದ ನಂಗೆ, ಅವ್ರು ನಿಮ್ಮನ್ನು ಯಾರು ಸನ್ಮಾನ ಮಾಡಿದ್ರಲ್ಲ ಆ ವ್ಯಕ್ತಿಗಳು ನನ್ಗೆ ಹೇಳಿದ್ರು, ಇವ್ರು ಬಂದಿದ್ರು ಸಿನಿಮಾ ಮಾಡ್ತೇನಂತ, ಅವ್ರಿಗೆ ಎಷ್ಟೆಷ್ಟೋ ಕಷ್ಟಗಳು ಬಂತು, ನಾವು ಇದನ್ನು ಮುಟ್ಟಬೇಡಿ ಅಂತ ಹೇಳಿ ಅಂತ ನಮಗೂ ಅವರು ಹೆದರಿಸಿದ್ರು. ಸೊ ಇದು ಭಕ್ತಿ ಇಟ್ಟು ಶ್ರದ್ಧೆ ಇಟ್ಟು ಮಾಡಿರೋ ಸಿನಿಮಾ. ಕೊರಗಜ್ಜನನ್ನು ನಾನು ಸುಮ್ಮನೆ 2ನೇ ಕ್ಲಾಸ್ನಿಂದ ನಾನು ನೋಡ್ತಾ ಇದ್ದೀನಿ ಇದನ್ನ ಕೋಲ ಅದು ಹೇಗೆ ಮಾಡ್ತಾರೆ ಅಂತ. ಮುಂಚೆ ಕೊರಗಜ್ಜನ ಕೋಲಗೆ ಈಗೆಲ್ಲ ಬ್ಯಾಂಡ್ಗಳು ಬಂದಿದೆ, ಬೇರೆ ಬೇರೆ ತರದ ವೆಸ್ಟರ್ನೈಸ್ ಬ್ಯಾಂಡ್ಗಳಿಗೂ ಕೊರಗಜ್ಜನ ಕೋಲ ಆಗ್ತಾ ಇದೆ. ಬಟ್ ಮುಂಚೆ ಈ ಡೊಳ್ಳು ಮಾತ್ರ ಇದ್ದಿದ್ದು. ಈ ಟ್ರೆಡಿಷನಲ್ ಡೊಳ್ಳು ಯಾಕೆ ತರಿಸಿನಂದ್ರೆ ಅಲ್ವಾ ಸರ್, ಮುಂಚೆ ಈ ಬ್ಯಾಂಡಿಗೆ ಕೊರಗಜ್ಜೆ ಕುಣಿತಾ ಇದ್ರು. ಕಾಲಕ್ರಮೇಣ ಈಗ ಬೇರೆ ಬೇರೆ ರೀತಿಯ ಬ್ಯಾಂಡ್ಗಳು ಅಲ್ಲಿ ಉತ್ಪತ್ತಿಯಾಗಿದೆ. ಸೊ ಆದ್ರಿಂದ ನನ್ನ ಸಿನಿಮಾ ಕೊರಗಜ್ಜನೆಗೆ ಮಾತ್ರ ಸೀಮಿತ. ದೇರ್ ಇಸ್ ನೋ ಪ್ರೀಕ್ವಲ್, ದೇರ್ ಇಸ್ ನೋ ಸೀಕ್ವಲ್. ಕೊರಗಜ್ಜಂದು ಫುಲ್ ಬಾಲ್ಯದಿಂದ ಅಥವಾ ಅವರ ತಾಯಿ ತಂದೆಯಿಂದ ಹಿಡಿದು ಕೊರಗಜ್ಜನ ಕೊನೆ ತನಕ ತೋರಿಸಿದ್ದೇವೆ. ಅದು ಅಜ್ಜ ಅಲ್ಲ, ಮತ್ತೆ ಹೇಳ್ತಾ ಇದ್ದೇನೆ, ಒಂದು 23-24 ವರ್ಷ ಇದ್ದಂತ ಯುವಕ ಅದು ಅಷ್ಟೇ. ಸರ್ ಕೊರಗಜ್ಜ ಯಕ್ಷಗಾನ ಇದೆ, ಯಕ್ಷಗಾನಕ್ಕೂ ಮತ್ತೆ ಈ ಸಿನಿಮಾಕ್ಕೂ ಕಥೆಗೆ ಏನು ಡಿಫರೆನ್ಸ್ ಇದೆ? ನಾನು ಯಕ್ಷಗಾನ ನೋಡಿಲ್ಲ ಸರ್. ಮತ್ತೆ ಏನ್ ಗೊತ್ತಾ ಸರ್, ಎಲ್ಲ ತಗೊಂಡು ಪುರಾಣಕ್ಕೆ ತಗೊಳ್ತಾರೆ, ಈಶ್ವರನಿಗೆ ಸಪೋರ್ಟ್ ಕನೆಕ್ಟ್ ಮಾಡ್ತಾರೆ, ಪಾರ್ವತಿ ಕನೆಕ್ಟ್ ಮಾಡ್ತಾರೆ, ಆತರ ವಿಪರೀತ ಮಾಯಾ ಆತರ ಎಲ್ಲ ಏನು ಇರಲ್ಲ. ಬಟ್ ಶಕ್ತಿ ಇದೆ ಅಲ್ಲಿ. ಪವಾಡ ಯಕ್ಷಗಾನ ನಾನು ನೋಡಿದ್ದೀನಿ, ಅಲ್ಲಿ ಪವಾಡಗಳು ಮತ್ತೆ ಮಹಿಮೆಗಳು ಒಂದಿಷ್ಟು ತೋರಿಸಿದ್ದಾರೆ. ಇಲ್ಲಿ ಈ ಸಿನಿಮಾದಲ್ಲಿ ಯಾವ ಅಂಶಗಳಿದಾವೆ? ನಾನು ಈಗಲೇ ಹೇಳಿದ ಮತ್ತೆ ಯಾರು ಸರ್ ಜನ ಬರ್ತಾರೆ ಇಂಟು ಕೊಡೋದ ಇದು ವಿಶೇಷ ರೀತಿಯ ಒಂದು, ಐ ಡೋಂಟ್ ವಾಂಟ್ ಟು ಪುಟ್ ಇನ್ ಟು ಅಥವಾ ಮೈಥಾಲಜಿಕಲ್ ಝೋನರ್ಗೆ ನಾನು ಇಡ್ಲಿಕ್ಕೆ ಇಷ್ಟಪಡಲ್ಲ. ಇದು ಸರಳ ಸದೃಶ್ಯ. ಇದು ಶ್ರುತಿ ಮೇಡಮ್ ನಂಗೆ ಹೇಳಿದ್ದು. ಈಗ ಏನಾಗ್ತಾ ಇದೆ ಸರ್, ಆ ಒಂದು ಇದಕ್ಕೆ ಇದು ಕತೆ ಬಂದಿದೆ ಅಂತ ಅವ್ರ ಮನೆಯಲ್ಲಿ ಸಿನಿಮಾ ನೋಡಿದ ಮೇಲೆ ಹೇಳಿದ್ರು. ಲೈಕ್ ಈಗ ನೀವು ಹೇಗಿರ್ತೀವಿ ಆ ತರದ ಒಂದು ಇದು, ಕೊರಗಜ್ಜ ಇದ್ದಿದ್ರೆ ಈ ತರ ಇದ್ದಿದ್ರು ಅನ್ನೋ ತರ. ದಟ್ ಹಸ್ ಬಿನ್ ಇನ್ಸ್ಪೈರ್ಡ್ ಬೈ ಪರ್ವ, ಭೈರಪ್ಪ ಅವರ ಪರ್ವ ನಂಗೆ ತುಂಬಾ ಅದಕ್ಕೆ ನಂಗೆ, ಬಿಕಾಸ್ ಅವರು ಆ ಪರ್ವದಲ್ಲಿ ಏನು ಪಾತ್ರ ವಿಶೇಷಣೆ ಮಾಡಿದ್ದಾರೆ, ಏನು ಎಕ್ಸಾಜರೇಟ್ ಮಾಡಲಿಲ್ಲ. ಇವತ್ತು ಹೆಂಗಿದ್ದೇವೆ ನಾವು ಅದೇ ಆ ತರ. ನಾನು ಆಗ್ಲೇ ಹೇಳಿದಾಗೆ ಪಂಜಂತಾಯಿ ಇದು ಒಂದು ರಾಣಿಯ ಪಾತ್ರ, ತುಂಬ ಚೆನ್ನಾಗಿದೆ. ತುಂಬ ಅವಳು ರಾಜ್ಯವನ್ನೆಲ್ಲ ಕಳ್ಕೊಂಡು ತುಂಬ ಹತಾಶಳಾಗಿ ಒಂದು ದೇವರ ಹತ್ರ ಒಂದು ಬೇಡುವಂತ ನನ್ನೆಲ್ಲ ಸೈನಿಕರು, ನನ್ನೆಲ್ಲ ಬಂಧು ಬಳಗಗಳನ್ನೆಲ್ಲ ಕಳ್ಕೊಂಡು ತುಂಬ ದುಃಖದಲ್ಲಿ ಮಾತಾಡುವಂಥ ಒಂದು ಸೀನು ನನಗೆ ತುಂಬ ಇಂಪ್ರೆಸ್ ಆಯಿತು. ನನಗೆ ಆಗಲೇ ಹೇಳಿದಾಗೆ ನಮ್ಮ ಸುಧೀರ್ ಅತ್ತ ಅವರು ಈ ಒಂದು ಸನ್ನಿವೇಶವನ್ನು ತುಂಬ ಒಂದು ಒಳ್ಳೆ ಮನಮುಟ್ಟುವಾಗಿ ಚಿತ್ರಿಸಿದ್ದಾರೆ.
ಆ ಒಂದು ಲೊಕೇಶನ್ ಇರ್ಬೋದು, ಆ ಒಂದು ಲೈಟಿಂಗ್ಸ್ ಇರ್ಬೋದು, ರಾತ್ರಿ ವೇಳೆಯಲ್ಲಿ ಅದೊಂದು ಮಾಡಿದ ಒಂದು ಸ್ಕ್ರೀನ್ ಮೇಲೆ ನೋಡಿದಾಗ, ನಾನು ಡಬ್ಬಿಂಗಲ್ಲಿ ಮಾಡಿ ನೋಡಿದಾಗ ನಮ್ಮನ್ನು ಎಲ್ಲೋ ಒಂದು ಫ್ಯಾಂಟಸಿ ವರ್ಲ್ಡ್ ಕರ್ಕೊಂಡು ಹೋಗುತ್ತೆ. ನಂದು ಒಂದೇ ಪಾತ್ರ ಅಲ್ಲ, ಸಂದೀಪ್ ಸುಪರ್ಕರ್ ಅವರು ಗುಳಿಗ ಪಾತ್ರ ಮಾಡಿದ್ದಾರೆ. ಅವರೊಂದು ಸಾಂಗು ಅದು ಸೋಮೇಶ್ವರ ಬೀಚಲ್ಲಿ ಮಾಡಿದ್ದು ಅನಿಸುತ್ತೆ. ಓಹ್ ಫ್ಯಾಂಟಾಸ್ಟಿಕ್. ಅವರ ಒಂದು ಐಟು, ಆ ಒಂದು ಪರ್ಸ್ನಾಲಿಟಿ, ಆ ಒಂದು ನೃತ್ಯ ಮಾಡಿದ್ದಾರೆ. ಅವರು ಈಸ್ ಎ ಕೊರಿಯೋಗ್ರಾಫರು. ಅವರ ವೇಷಭೂಷಣ ನಿಜವಾಗ್ಲೂ ತುಂಬ ಚೆನ್ನಾಗಿ ಚಿತ್ರಿಸಿದ್ದೀರ. ಆ ಒಂದು ಇದು ಅಲ್ಲಿನೂ ಮತ್ತೆ ಲೊಕೇಶನ್ ಆಗಲಿ ಇದೆಲ್ಲ ಆಗಲಿ ಒಂದು ಫ್ಯಾಂಟಸಿ ವರ್ಲ್ಡ್ಗೆ ಕರ್ಕೊಂಡು ಹೋಗ್ತೀರಾ ಎಲ್ಲೋ ನೀವು ಕಡೆ ಅಲ್ಲಲ್ಲಿ ಜಾಗದಲ್ಲಿ. ನನಗೆ ತುಂಬ ಇಷ್ಟ ಆಯಿತು. ಆಮೇಲೆ ಇವರು ಕಬೀರ್ ಬೇಡಿ ಜೊತೆ ನಾನು ಮಾಡಿದ್ದು ತುಂಬ ಖುಷಿ ಆಯಿತು. ಯಾಕೆಂದರೆ ಅವರ ಆ ಒಂದು ರಾಜರ ಪಾತ್ರಕ್ಕೆ ಅವರು ಸೂಕ್ತವಾದ ವ್ಯಕ್ತಿ. ಅವರೊಂದು ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಐಟು, ಅವ್ರ ವಾಯ್ಸ್ ಕೇಳ್ಬಿಟ್ರಂತೂ ನೀವು ರಿಯಲಿ ಏನು ಗತ್ತಲ್ಲಿ ಮಾತಾಡ್ತಾರೆ, ಹೇಳಿ ಮಾಡಿಸ್ದಂಗಿದೆ ಆ ಕ್ಯಾರೆಕ್ಟರ್ ಅವರಿಗೆ. ಆಮೇಲೆ ಅವರು ಆ ಒಂದು ಇದಿದೆ, ಅವರು 3 ದಿವಸ ಅನಿಸುತ್ತೆ. ಏನು ಡೆಡಿಕೇಶನು ಸರ್ ಅವ್ರಿಗೆ. ಓಹ್ ರಿಯಲಿ ಗ್ರೇಟ್ ಈಸ್ ಇನ್ ಪಂಕ್ಚುಯಾಲಿಟಿ. ಅವ್ರು ಬರ್ತಾ ಇದ್ದಿದ್ದು ಬೆಳಗಿನ ಜಾವವರೆಗೂ ವರ್ಕ್ ಮಾಡಿದ್ದಾರೆ. ಏನು ಪಂಕ್ಚುಯಾಲಿಟಿ ಅವರು ಆ ಟೈಮ್ ಮತ್ತೆ ನೆಕ್ಸ್ಟ್ ಏನು ಬರ್ತಿದ್ರು. ಓ ರಿಯಲಿ ಗ್ರೇಟ್ ಈಸ್. ಆಮೇಲೆ ಇವರು ಅಥಾವರ್ ಸಾರು ಅವ್ರು 3 ದಿವಸವರು ಅವ್ರ ಹಿಂದೆನೇ ಇದ್ರು. ಯಾಕೆಂದರೆ ಅಷ್ಟು ಅವ್ರಿಗೆ ಶಾರ್ಟ್ ಬೈ ಶಾರ್ಟ್ ಅವ್ರಿಗೆ ಹೇಳ್ತಾ ಇರಬೇಕು, ಬಿಡ್ತಾನೆ ಇರಲಿಲ್ಲ. ಇದೇನು ಕಂಟಿನ್ಯೂಟಿ, ಹೀಗೇನು ಅಂತ. ಆಮೇಲೆ ಅವ್ರ ಹಿಂದೆ ಒಬ್ಬ ಲೇಡಿ ಟ್ಯೂಟರ್ ಬೇರೆ ಇದ್ರು, ಮೋಸ್ಟ್ಲಿ ನಿಮ್ಮ ಫ್ರೆಂಡ್ ಅನಿಸುತ್ತೆ. ಅವ್ರಿಗೆ ಬಿಡ್ತಾನೆ ಇರಲಿಲ್ಲ. ಏನು ಡೆಡಿಕೇಶನ್ ಆಗಿ ಅವ್ರು ವರ್ಕ್ ಮಾಡಿದ್ದಾರೆ. ಇಟ್ ಈಸ್ ವೆರಿ ಗ್ರೇಟ್ಫುಲ್. ಹಾಗೆ ಒಬ್ಬರದ್ದು ಹೇಳ್ತಾ ಹೋಗ್ತಿದ್ರೆ ನಿಜವಾಗ್ಲೂ ಪ್ರತಿಯೊಂದು ಪಾತ್ರನೂ, ಇವನ ಶ್ರುತಿಯವ್ರದ್ದು ಇದೆ. ನೀವು ಚಿತ್ರ ನೋಡಿ ಹಿಂಗೆ ಗೊತ್ತಾಗುತ್ತೆ. ಬಟ್ ಎಲ್ಲರೂ ತುಂಬ ಚೆನ್ನಾಗಿ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಅದಕ್ಕೆಲ್ಲ ಕಾರಣ ನಮ್ಮ ಸುಧೀರ್ ಅವರು. ಅಷ್ಟು ಈಚ್ ಆ್ಯಂಡ್ ಎವ್ರಿ ಒಂದು ಪಾತ್ರ ಮಾಹಿತಿ ಬಗ್ಗೆ ಅಷ್ಟು ಇನ್ವಾಲ್ವ್ ಆಗಿ, ಅಷ್ಟು ಒಳ ಹೊರಗುಗಳನ್ನ ತುಂಬ ನನಗೆ ಹೀಗೆ ಬೇಕು ಅಂತ ಅವರು ತಗೊಳ್ತಾರೆ. ಅವ್ರಿಗೆ ಅದು ಇಷ್ಟ ಆಗಬೇಕು. ಬಟ್ ಅದೇನೇ ಡಿಸಿಷನ್ ತಗೊಂಡ್ರು ಅದು ಸ್ಕ್ರೀನ್ ಮೇಲೆ ನಾನು ನೋಡಿದಾಗ ನನಗೆ ತುಂಬ ಖುಷಿ ಆಯಿತು. ಆಮೇಲೆ ನಾನು ಹಿಂದಿ ವರ್ಷನಲ್ಲಿ ನನ್ನ ಕೈಲೇ ಡಬ್ಬಿಂಗ್ ಮಾಡಿಸಿದ್ರು. ತುಂಬ ವರ್ಡಿಂಗ್ಸು ಅದೆಲ್ಲ ತುಂಬ ಚೆನ್ನಾಗಿದೆ, ಒಂದು ಡೈಲಾಗ್ಸು ಇದೆಲ್ಲ. ಸೊ ನನಗೆ ತುಂಬ ಖುಷಿ ಆಯಿತು. ಒಂದು ನಿಜವಾಗ್ಲೂ ಒಂದು ಅಜ್ಜರ ಒಂದು ಕೃಪೆ ನಾನು ಈ ಚಿತ್ರದಲ್ಲಿ ಮಾಡ್ತಾ ಇರೋದು. ನಮ್ಮ ಎಲ್ಲ ತಂಡ, ಮತ್ತೊಮ್ಮೆ ಅವರೆಲ್ಲರಿಗೂ ನಾನು ಕೃತಜ್ಞತೆಗಳು ಹೇಳ್ತೀನಿ ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ಸಾಕಷ್ಟು ಸಾಂಗ್ ಇದೆ ಅಂತ ಹೇಳಿದ್ರೆ ಯಾವ ರೀತಿಯ ಸಾಂಗ್ ಎಲ್ಲ ಇದೆ ಸರ್? 2 ಫೋಕ್ ಬೇಸ್ಡ್ ಆಗಿದೆ, ಬಿಕಾಸ್ ಸಬ್ಜೆಕ್ಟ್ ಇಟ್ ಸೆಲ್ಫ್ ಇಸ್ ಎ ಫೋಕ್ ಬೇಸ್ಡ್. ಆಮೇಲೆ ಒಂದು ಟ್ರಾನ್ಸ್ ಸಾಂಗ್ ಯೂಸ್ ಮಾಡಿದೆ. ಲೈಕ್ ಅದು ನಾವು ಕೆಲವು ಮ್ಯೂಸಿಕ್ ಕೇಳಿದಾಗ ಟ್ರಾನ್ಸ್ಗೆ ಹೋಗ್ತೀವಲ್ಲ, ಅದು ಶಂಕರ್ ಮಹಾದೇವನ್ ಸಾಂಗ್. ಇಟ್ ವಿಲ್ ಗೋ ಇನ್ ಟು ಟ್ರಾನ್ಸ್. ಆ ಒಂದು ಗೋಪಿ ತುಂಬ ಅದಕ್ಕೆ ಲೈಕ್ ವರ್ಕ್ ಮಾಡಿದ್ದಾರೆ. ಅಲ್ಲಿ ನಾನು ಇವರು ನಮ್ಮ ರಾವಣೇಶ್ವರ, ರಾಮಾಯಣ ಬರುವಂಥ ರಾವಣೇಶ್ವರ ಬರೆದಿರುವಂಥ ಶಿವತಾಂಡವದ ಕೆಲವು ಫ್ರೇಸಸ್ ಅದರಲ್ಲಿ ಶ್ಲೋಕಗಳನ್ನು ಯೂಸ್ ಮಾಡಿದ್ದೇವೆ. ಜಟಾಟಕಲಿ ಅದರಿದೆಯಲ್ಲ, ಅದರದ್ದು ಒಂದು 8ನೇ ಮತ್ತು 9ನೇ ಲೈನ್ಸ್ಗಳನ್ನೆಲ್ಲ ಯೂಸ್ ಮಾಡಿದ್ದೇನೆ ಅದರಲ್ಲಿ. ಆ್ಯಂಡ್ ಎಲ್ಲ ಸಿಚುವೇಶನಲ್ ಸಾಂಗ್ ಆಗಿದೆ. ಮತ್ತಿನ್ನೊಂದು ಅದೇ ಟ್ರಾನ್ಸ್ ಸಾಂಗ್ ಶ್ರುತಿ ಮೇಡಮ್ ಅವರ ಒಂದು ಕ್ಲೈಮ್ಯಾಕ್ಸ್ ಸೀಕ್ವೆನ್ಸ್ ಅಲ್ಲಿ ಬರುತ್ತೆ. ಆ ಸಾಂಗ್ 4 ಸಲ ಶೂಟ್ ಮಾಡಿದ್ದೆ. 3 ಸಲ ಆ ಸಾಂಗ್ ಶೂಟ್ ಆಯ್ತು. ಸಾಂಗ್ ಹೇಳಿ ಸರ್, ಡಬ್ಬಿಂಗ್ಗೆ 10 ಸಾವಿರ ಬಂದಿದೆ. ಈ ಡ್ಯೂಯೆಟ್ ಸಾಂಗ್ ಆ ಥರ ಎಲ್ಲ ಯಾವುದೂ ಇಲ್ಲ? ಡ್ಯೂಯೆಟ್ ಅಂದ್ರೆ ಇದೆ, ಒಂದು ರೊಮ್ಯಾಂಟಿಕ್ ಒಂದು ಇದೆ, ಶೃಂಗಾರಮಯ. ಓಕೆ, ಕೊರಗಜ್ಜನ ಕಥೆಯಲ್ಲಿ ಡ್ಯೂಯೆಟ್ ಸಾಂಗ್ ಹೆಂಗೆ ರಿಲೇಟ್ ಆಗುತ್ತೆ? ಅದು ಡ್ಯೂಯೆಟ್ ಅಂತ ಪದ ಯೂಸ್ ಮಾಡಿದ್ದು. ಅಲ್ಲಿ ನೀವ್ ಹೇಳಿ ಯಾವ ತರ. ನಾನು ಹೇಳಿದೆ ಶೃಂಗಾರಮಯ, ಓಕೆ. ಕೊರಗಜ್ಜನ ಶೃಂಗಾರ ಅಲ್ಲ. ಓಕೆ, ನೀವು ಒಂದು ನಿಮಿಷ ಡೈರೆಕ್ಟ್ರೆ, ಬೇರೆ ಧರ್ಮದ ಕತೆ ತಗೊಂಡು ಅದ್ರಲ್ಲಿ ಒಂದು ಶೃಂಗಾರಮಯ ಸಾಂಗ್ ಹಾಕ್ತೀರಾ? ಹಿಂದೂ ಧರ್ಮ ಬಿಟ್ಟು ಧೈರ್ಯ ಇದೆಯಾ ನಿಮಗೆ? ಖಂಡಿತ ಹಾಕ್ತೀರಿ, ಇಫ್ ಇಟ್ ಈಸ್ ರಿಲೆವೆಂಟ್. ಓಕೆ, ಇಫ್ ಇಟ್ಸ್ ರಿಲೆವೆಂಟ್. ಈಗ ಇಲ್ಲಿ ರಿಲೆವೆಂಟ್ ಹೆಂಗೆ ರಿಲೆವೆಂಟ್ ಅದು ಸ್ವಲ್ಪ ಹೇಳ್ತೀರಾ? ಈಗ ಸರ್, ಯಾವುದೇ ಕೊರಗಜ್ಜ ಹುಟ್ಟಿದ್ದು ಮನುಷ್ಯನಾಗಿ. ಓಕೆ, ಒಬ್ಬ ಮನುಷ್ಯನ ಹುಟ್ಟುವನ್ನು ನಮ್ಮ ಭಾರತೀಯ ಚಿತ್ರ ರಂಗದಲ್ಲಿ, ಫಾರಿನ್ ಅಲ್ಲಿ ಬೇರೆ, ನಾವು ಒಂದು ಸಾಂಗಿನ ಮುಖಾಂತರ ತೋರಿಸ್ತೇವೆ. ಅಲ್ಲಿ ಶೃಂಗಾರ, ಅಲ್ಲಿ ಒಂದು ಪ್ರೀತಿ ಪ್ರೇಮ, ಅದರ ಮೂಲಕ ನಾವು ತೋರಿಸ್ತೇವೆ. ಮನುಷ್ಯನ ಹುಟ್ಟಿಗೆ ಅದೇ ಕಾರಣ ತಾನೆ.
ಅಲ್ವಾ? ಅಂದ್ರೆ ಕೊರಗಜ್ಜಿ ಅವರ ಲವ್ ಸ್ಟೋರಿನ ಕೂಡ ನೀವು ಹೇಳೋದು. ಕೊರಗಜ್ಜನೇ ಲವ್ ಸ್ಟೋರಿ ಅಲ್ಲ, ಮತ್ತೆ ಅವರ ಹುಟ್ಟಿನ ತಾಯಿ ತಂದೆಯರ ಬಗ್ಗೆ ಎರಡು ಮಜಲಲ್ಲಿ ಕತೆ ಹೋಗುತ್ತೆ. ಇಲ್ಲಿ ಅವರ ತಾಯಿ ಮತ್ತೆ ಅಲ್ಲಿ ಶೃಂಗಾರ ಎಲ್ಲಿ ಬರುತ್ತೆ? ತಾಯಿ ತಂದೆ ನಡುವೆ ಶೃಂಗಾರ. ಹೌದು, ಕೊರಗಜ್ಜಿನ ತಾಯಿ ತಂದೆ. ಹೌದು, ಅದನ್ನ ನೀವು ಹೇಳಿದಿರಿ ಸಿನಿಮಾದಲ್ಲಿ. ಅಫ್ಕೋರ್ಸ್ ಅಲ್ವಾ, ಅವ್ರ ಹುಟ್ಟಿಗೆ ಕಾರಣ ಬೇಕಲ್ವಾ? ಅದೆಲ್ಲಿ ತಪ್ಪಾಗುತ್ತೆ ಸರ್? ತಪ್ಪು ಅಂತ ಹೇಳಿ ಕೇಳ್ತಾ ಅಲ್ಲ, ಇದ್ದೀನಿ. ನಾನು ನೀವು ಬೇರೆ ಧರ್ಮಕ್ಕೆ ತೋರಿಸಬಹುದು ಅಂತ ಹೇಳಿದ್ರಲ್ಲ, ಇಫ್ ಇಟ್ಸ್ ರಿಲೆವೆಂಟ್ ಖಂಡಿತ ಯೂಸ್ ಮಾಡ್ಬೋದಲ್ಲ. ಈಗ